ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಬಮ್ಮದ ಮಾತಾಡಪ್ಪ. ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು. ಬ್ರೋ ಸಖತ್ತಾಗಿತ್ತು ಬ್ರೋ, ಸೀನ್ ಇಷ್ಟ ಆಯಿತು. ಸೂಪರು, ಚೆನ್ನಾಗಿದೆ ಚೆನ್ನಾಗಿದೆ, ಬೇಜಾರೇನೇ ಆಗಲ್ಲ. ಇಂಟ್ರೋಲ್ ಆದಮೇಲೂ ಚೆನ್ನಾಗಿದೆ, ಬೇಜಾರೇನು. ಮತ್ತೊಬ್ಬ ಮಾಸ್ ಎಂಟ್ರಿ, ಒಳ್ಳೆ ಹೀರೋ, ಸೂಪರ್ ಆಕ್ಟಿಂಗ್. ಚೆನ್ನಾಗಿದೆ 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 ಚೆನ್ನಾಗಿದೆ. ಸೂಪರ್ ಅಣ್ಣ. ಫೈಟಿಂಗ್ ಜಾಸ್ತಿ ಅಣ್ಣ, BGM ಜಾಸ್ತಿ ಆಗಿತ್ತು. ಹೊಸಬ್ರಿಗೆ ಅವಕಾಶ ಕೊಡಿ, ಇಂಪ್ರೂವ್ ಮಾಡಿ, ಅಷ್ಟೇ ಬೇಕಾಗಿರೋದು ನಮಗೆ. ಕನ್ನಡ ಮೂವಿ ಬೆಳಿಬೇಕು, ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ. ಹೊಸ ಥರ ಕತೆ, 3 ಕ್ಲೈಮ್ಯಾಕ್ಸ್ ಥರ ಇದೆ. ಎಲ್ಲ ಬಂದು ಕುತ್ಕೊಂಡು ನೋಡಿ, ಅವಾಗ ಗೊತ್ತಾಗುತ್ತೆ. ಯಾವುದು ರಿವ್ಯೂ ಮಾಡೋಕ್ಕಾಗಲ್ಲ. ಎಲ್ಲ ಬಂದು ನೋಡಿ, ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಏನು ಸರ್? ಹೌದು, ರೌಡಿಸಮ್ ಸಿನಿಮಾನೇ. ಬೇಕಾಗಿರೋದಿದೆ, ಬೇಡದೇ ಇರೋದು ಇದೆ. ನೋಡಿದ್ರೆ ಎಲ್ಲರಿಗೂ ಐಡಿಯಾ ಬರುತ್ತೆ, ನೋಡ್ಬೋದು ಸರ್. ಪ್ರೋತ್ಸಾಹ ಮಾಡಿ, ಹೊಸ ಇರೋ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಚಾಯ್ ಸ್ಟೋರಿ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಮುಂದೆ ಹೊಸ ಹೊಸ ಮೂವಿ ಬರಲಿ ಇವ್ರ ಕಡೆಯಿಂದ ಅಂತ. ಆ್ಯಕ್ಚುಲಿ ಆ ಟ್ವಿಸ್ಟ್ಗಳೆಲ್ಲ ಇಟ್ಟಿದ್ದಾರಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಇವ್ರದ್ದು ಆ್ಯಕ್ಟಿಂಗು ಮಾಸ್ಟರ್ ಕಿಶನ್. ಇವ್ರು ಆ್ಯಕ್ಚುಲಿ ಚಿಕ್ಕ ಏಜಲ್ಲೇ ಮಾಡಿರೋದು. 3 years ಬ್ಯಾಕ್ ಆ್ಯಕ್ಚುಲಿ ಶೂಟ್ ಆಗಿರೋಂಥ ಮೂವಿ. ಎಷ್ಟೋ ಹರ್ಡಲ್ಸ್ ಆದಮೇಲೆ ಮೂವಿನ ರಿಲೀಸ್ ಸ್ಟೇಜಿಗೆ ತೊಗೊಂಬಂದು ರಿಲೀಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಹೇಳ್ದ ಒಂದು ಮಾತು, ನಮ್ಮ ಹುಡುಗ ಮಾಡಿದಾರ ಅಂತ ನೋಡೋಕೆ ಬಂದಿದ್ವಿ. ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಎಲ್ಲ ಹೊಸ ಹೊಸ ಕಥೆಗಳು ಬರಲಿ, ನೋಡ್ಬೇಕು ಜನಗಳಷ್ಟೇ. ಸಮೇತ ಬಂದು ನೋಡ್ಬೋದು. ಸೂಪರ್ ಫಿಲ್ಮ್. ಅವರು ಸ್ಟೈಲ್ ಇಷ್ಟ ಆಯಿತು, ಫೈಟ್ ಇಷ್ಟ ಆಯಿತು. ಆಮೇಲೆ ಸಿಗರೇಟ್ ಬಾಯಿ ಹಾಕೊಂಡು ಹಿಂಗೆ ಮಾಡ್ತಾರಲ್ಲ, ಅದು ತುಂಬ ಇಷ್ಟ ಆಯಿತು. ಹಾಡುಗಳು ಸೂಪರ್ ಆಗಿದೆ ಸರ್, ಚೆನ್ನಾಗಿತ್ತು. ಅದೇ ರಿಯಲ್ ಸ್ಟೋರಿ. ಹಿಂದೆ ಈ ಘಟನೆಗಳು ನಡೀತಾ ಇದೆ ಇವಾಗ. ಈಗೆಲ್ಲ ಹುಡುಗರು ಏನು ಮಾಡ್ತಾರೆ, ಲಾಂಗು ಮಚ್ಚು ಇದೆಲ್ಲ ಇದನ್ನೇ ತೋರಿಸ್ತಾ ಇದ್ದಾರೆ. ಯುವ ಜನಕ್ಕೆ ಇದನ್ನೇ ಕಳೀತಾರೆ. ಅದು ಬದಲಾವಣೆ ಆಗಬೇಕು, ಒಳ್ಳೆ ಶಿಕ್ಷಣ ಸಿಗಬೇಕು ಅವ್ರಿಗೆ, ಒಳ್ಳೆ ಮೂವಿ ಆಗಲಿ. ಕನ್ನಡದಲ್ಲಿ ಒಂದು ಮೂವಿ ಬಂದಿದೆ, ನಡೀಲಿ. ಕನ್ನಡ ಮೂವಿಗೆ ಜೈಕಾರ ಆಗಲಿ. ಓಕೆ, ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು. ಒಳ್ಳೆ ಸಕ್ಕತ್ತಾಗೈತೆ. ಫೀಲ್ಡು, ವಿಲನ್ನು, ಹೀರೋ ಮಾತ್ರ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡೋರೆ. ಮುಂದಕ್ಕೆ ಬೆಳೀತಾರೆ ಇವರು ಅಂತ. ಆ್ಯಕ್ಟಿಂಗಲ್ಲಿ ತುಂಬ ಆಸಕ್ತಿ ಇದೆ ಹೀರೋಗೆ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿ ಚೆನ್ನಾಗಿದೆ. ಶೆಡ್ಡು ಆ ಥರ ಏನಿಲ್ಲ. ರಿವೆಂಜು, ಎಮೋಷನ್ಸು ಮತ್ತು ಸಾಂಗ್ಸು ಅಷ್ಟೇ. ಎಲ್ಲಿ ಸಾಂಗ್ ಪ್ಲೇಸ್ಮೆಂಟ್ ಆಗಲಿ, ಅನ್ವಾಂಟೆಡ್ ಫೈಟ್ಸು, ಸುಮ್ಮನೆ 2 ಕಾಲ ಅವರು ಒಬ್ಬ ಆಡಿಯನ್ಸು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಫ್ಯಾಮಿಲಿನೂ ನೋಡ್ಬೋದು. ಆಮೇಲೆ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ಅಂತ, 1.5 hour ಸಿನಿಮಾ ಚಕ್ ಅಂತ. ಹೀರೋ ಕ್ಯಾರೆಕ್ಟರ್ ಆಗಲಿ, ಹೀರೋಯಿನ್ ಆಗಲಿ ನೀಟಾಗಿದೆ ಸಿನಿಮಾ. ಸಾಂಗ್ಸ್ ಅಂತೂ ಚೆನ್ನಾಗಿದೆ, BGM ಅಂತೂ ತುಂಬ ಚೆನ್ನಾಗಿದೆ. ಸಾರಿ ಸರ್, ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅಂತ ಗೊತ್ತಾಗಲ್ಲ, ಅವ್ರ ಎಕ್ಸ್ಪ್ರೆಷನ್ಸು ಎಲ್ಲರದ್ದು ಚೆನ್ನಾಗಿದೆ ಸರ್. ಸರ್, ಇದು ಆ್ಯಕ್ಚುಲಿ ಎಂಟರ್ಟೈನ್ಮೆಂಟು, ಬಟ್ ಗೊತ್ತಲ್ಲ ರೌಡಿಸಮ್ ಅಂದರೆ ಏನಾಗುತ್ತೆ. ಹೋದರೆ ನೀವು ಯಾರು ರಿವೆಂಜ್ ಹೆಂಗಿರುತ್ತೆ, ಯಾರು ಹೆಂಗೆ ಟರ್ನ್ ಆಗ್ತಾರೆ, ಅದೇ ಅಲ್ವಾ ಮೇಯ್ನು. ಅದನ್ನು ನೀಟಾಗಿ ಇಲ್ಲಿ ಬಿಡಿಸಿ ಹೇಳಿದ್ದಾರೆ. ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ, ಸಿನಿಮಾ ಸ್ಪಾಯ್ಲ್ ಆಗ್ಬಿಡುತ್ತೆ ಅವ್ರದ್ದು ಕುತೂಹಲ. ಹಾಂ, ಥ್ಯಾಂಕ್ ಯು. ಚೆನ್ನಾಗಿತ್ತು. ಅವ್ರ ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ಹೊಸ ಹೀರೋಯಿನ್ನು ಬೆಳಿಬೇಕು. ಹೋಗೋ ಸ್ಪೀಡ್ ನೋಡಿದ್ರೆ ಇನ್ನೂ ತುಂಬ ಸಖತ್ತಾಗಿದೆ ಸಿನಿಮಾ ಅನಿಸುತ್ತೆ. ಮತ್ತೊಮ್ಮೆ ನೋಡಲೇಬೇಕು ಸರ್. ಪ್ರತಿಯೊಬ್ಬ ಯುವಕರು ನೋಡಲೇಬೇಕು. ಇವತ್ತಿನ ಲೋಕಲ್ ರೌಡಿಸಮ್ ಆಗ್ಬೋದು, ಏನೇ ಬೆಂಗಳೂರಲ್ಲಿ ಭಯ ಅಂತಾರೆ, ಅದೇನು ಇರಲ್ಲ. ಯಾಕೆ ಬರ್ತಾರೆ ರೌಡಿಸಮ್ಗೆ ಅಂತ ಈ ಸಿನಿಮಾ ನೋಡಿ ಗೊತ್ತಾಗುತ್ತೆ ಸರ್. ಲವ್, ಹೊಡೆದಾಟ, ತಂದೆ ತಾಯಿ ಸೆಂಟಿಮೆಂಟು, ಪ್ರತಿಯೊಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅನ್ಬೋದು. ಆಚೆಯಿಂದ ಲಾಂಗ್ ಕಾಣ್ಬೋದು, ಒಳಗಡೆ ಬೇರೆನೇ ಇದೆ ಕತೆ. ಸ್ಟೋರಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ. ಡೈರೆಕ್ಷನ್ ಮಾತ್ರ ಸೂಪರ್ ಆಗಿದೆ. ಸೂರ್ಯ ಅವರು ಚೆನ್ನಾಗಿದೆ ಸರ್, ಮೂವಿ ನೋಡ್ಬೋದು. ಫಿಲಮ್ಮು ಭಾಳ ಚೆನ್ನಾಗಿದೆ. ಫಸ್ಟು ನಾವು ಪೋಸ್ಟರ್ಗಳೆಲ್ಲ ನೋಡಿದಾಗ ಬರೀ ರೌಡಿಸಮ್ ಫಿಲಮು ಅಂತ ಅಂದ್ಕೊಂಡಿದ್ವಿ. ಬಟ್ ಒಳಗಡೆ ಬಂದು ನೋಡಿದ್ಮೇಲೆ ಒಂಥರ ಡಿಫ್ರೆಂಟ್ ಆಗಿದೆ ಮೂವಿ. ಮತ್ತು ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಡ್ಯುಯೆಟ್ ಸಾಂಗ್, ಮೆಲೋಡಿ ಸಾಂಗ್ ಭಾಳ ಚೆನ್ನಾಗಿದೆ. ಮತ್ತು ತಾಯಿಯ ಲಾಲಿ ಹಾಡು ಕೇಳಲ್ಲ, ಆ ಹಾಡು ಭಾಳ ಚೆನ್ನಾಗಿದೆ. ಆಮೇಲೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಫಿಲಮು ಒಂಥರ ಡಿಫ್ರೆಂಟ್ ಆಗಿದೆ. ಸ್ಟಾರ್ ಫಿಲಮ್ ಅವರು ಹೆಸರಿಲ್ದೇ ಸ್ಟಾರ್ ಒಂದು ಇದರಿಂದನೇ ಸಿಂಬಲಿಂದನೇ ಅದು ಮೂವಿ ರಿಲೀಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಹೊಸ ಪ್ರೊಡ್ಯೂಸರು, ಹೊಸ ನಿರ್ಮಾಪಕರು ಇದ್ದಾರೆ. ಎಲ್ಲರೂ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮನೆಯವರು ಕೂಡ ಹೊಸ ಪ್ರತಿಭೆನೇ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದ್ಸಾರಿ ನೋಡಬೇಕು. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕು ಅಂತ ಎಲ್ಲರ ಹತ್ರನೂ ಕೇಳ್ಕೊತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನ್ನ ಫ್ಯಾಮಿಲಿಯವರೆಲ್ಲ ಆ್ಯಕ್ಟ್ ಮಾಡಿರೋದು ಇದು. ಪ್ರತಿಯೊಬ್ಬರು ಮಾಡಿದ್ದಾರೆ, ನಾನು ಕೂಡ ಮಾಡಿಲ್ಲ. ನಾನು ನೆಕ್ಸ್ಟ್ ನನಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ.
ಹಾಗೆ ಈ ಮೂವಿಯಲ್ಲಿ ಬಂದು ತನ್ನ ಪ್ರೀತಿಸಿದ ಹುಡುಗಿನ ಬಿಟ್ಕೊಡ್ಬಾರ್ದು, ಮತ್ತು ಜೊತೆಯಲ್ಲಿ ಕೈ ಹಿಡಿದಿದ್ದ ಅಣ್ಣನ ಕೂಡ ಬಿಟ್ಕೊಡ್ಬಾರ್ದು ಅನ್ನೋದಿದೆ. ಇದೇ ಥರ ಇನ್ನು ತುಂಬ ಲವರ್ಸ್ಗಳು ಇವಾಗೆಲ್ಲ ತುಂಬ ಬ್ರೇಕಪ್ಸ್ ಆಗ್ತಿದೆ ಎಲ್ಲ ಸಮಥಿಂಗ್ ಇಯರ್. ಅದಕ್ಕೆ ಎಲ್ಲರೂ ಕೇಳಿಸ್ಕೊಳ್ಳಿ, ಲವ್ ಮಾಡ್ತಿರೋ ಪ್ರತಿಯೊಬ್ಬರೂ ಕೈ ಹಿಡ್ದವ್ರನ್ನೂ ಬಿಡಬೇಡಿ, ನಿಮ್ಮ ಜೊತೆ ಜೀವನ ಮಾಡೋರನ್ನೂ ಕೂಡ ಬಿಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.